ನಿಮ್ಮ ಹತ್ರ ಸ್ವಲ್ಪ ಸಮಯ ಇದ್ದರೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆ ಫ್ಯಾಮಿಲಿಯಲ್ಲಿ ದಂಪತಿಗೆ ಮೇಲಿಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಹೆಣ್ಪಾಪು ಜನನ ಆಗ್ತಾ ಇರುತ್ತೆ. ಬಟ್ ಅವರಿಗೆ ಗಂಡು ಮಗು ಬೇಕಾಗಿರುತ್ತೆ. ಸೊ ಹಂಗಾಗಿ ಇನ್ನೊಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಬಟ್ ಈ ಸತಿನೂ ಮತ್ತೆ ಹೆಣ್ಪಾಪು ಆಗ್ಬಿಡುತ್ತೆ. ಆಸೆಗಳು ನಿರೀಕ್ಷೆಗಳನ್ನೆಲ್ಲ ಇಟ್ಕೊಂಡಿದ್ದಂಥ ತಾಯಿ ಸಪ್ಪೆ ಮರೆ ಹಾಕ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾಳೆ. ಈಗ ಮನೆಯಲ್ಲಿ ಜೋಲಿ ಕಟ್ಟಬೇಕಲ್ವಾ, ಆ ಜೋಲಿ ಕಟ್ಟೋದಕ್ಕೆ ಮೊಳೆ ಸಿಗ್ತಾ ಇಲ್ಲ ಅಂತ ಅವರಪ್ಪ ಗುಣಗ್ತಾ ಇದ್ದಾನೆ. ಅವ್ರ ಮನೇಲಿ ಒಂದು ಅಜ್ಜಿ ಇರುತ್ತೆ. ಊರಲ್ಲಿ ಯಾವುದೇ ಜನನ ಆಗಲಿ ಹೋಗ್ಬಿಟ್ಟು ಶೋಭಾನ ಪದ, ಜನಪದ ಪದ ಆಡಿ ಸಂಭ್ರಮಿಸಿ ಬರ್ತಾ ಇರ್ತಾಳೆ. ಆದರೆ ಇವತ್ತು ಆಡೋದಕ್ಕೆ ಯಾಕೋ ಅಜ್ಜಿ ಗಂಟ್ಲು ಕೂಡ ಕೆಟ್ಟೋಗ್ಬಿಟ್ಟೈತೆ. ಹೋಗ್ಲಿ ಸ್ವೀಟ್ಸ್ ಆದರೂ ಹಂಚೋಣ ಅಂತಂದರೆ ಪೇಟೆಯಲ್ಲಿ ಇದ್ದಕ್ಕಿದ್ದಂತೆ ಮಿಠಾಯಿ ರೇಟ್ ಕೂಡ ಜಾಸ್ತಿ ಆಗೈತೆ. ಯಾರೂ ಕೂಡ ಬಂಧು ಮಿತ್ರರು ಬಂದು ನೋಡಿಲ್ಲ, ಸಂಭ್ರಮಿಸಿಲ್ಲ. ಆ ಮಗುವಿಗೆ ಒಂದು ಒಳ್ಳೆ ಹೆಸರು ಕೂಡ ಸೂಚಿಸಿಲ್ಲ. ದೂರದಿಂದನೇ ಎಲ್ಲ ಶುಭ ಹಾರೈಸಿದ್ದಾರೆ. ಇದ್ರ ಮಧ್ಯೆ ಯಾರೋ ಒಬ್ಬರು ಅಯ್ಯೋ ಮತ್ತೆ ಹೆಣ್ಣ, ಹೋಗ್ಲಿ ಬಿಡಿ ಇರಲಿ ಬಿಡಿ ಅಂತೇಳಿ ಸಮಾಧಾನ ಮಾಡ್ತಾ ಇದ್ದಾರೆ. ಈ ಹತಾಶೆ, ನಿರಾಶೆ, ನಿರ್ಲಕ್ಷ್ಯಗಳೆಲ್ಲ ಆಗ್ತಾನೆ ಹುಟ್ಟಿರ್ತಕ್ಕಂಥ ಆ ಸಣ್ಣ ಕಂದನಿಗೆ ಹೇಗೆ ಅರ್ಥ ಆಗಬೇಕು? ಬಟ್ ಅವಳ ಸಣ್ಣ ಧ್ವನಿ ಮುಂದೆ ಈ ಜಗತ್ತನ್ನೇ ಭೇದಿಸುವಷ್ಟು ಶಕ್ತಿಯುತವಾಗಿರುತ್ತೆ. ಇದನ್ನೆಲ್ಲ ಗಮನಿಸಿದಂಥ ಈ ಹಿಂದೆ ಹುಟ್ಟಿರ್ತಾಳಲ್ವ ಅಕ್ಕ, ಆ ಮಗು ಹೋಗ್ಬಿಟ್ಟು ಆಗ ತಾನೇ ಹುಟ್ಟಿದಂಥ ತಂಗಿಗೆ ಹೇಳ್ತಾಳಂತೆ, ನೀನೇನು ತಲೆ ಕೆಡಿಸ್ಕೋಬೇಡ ಕಣೆ, ನಾನಿದ್ದೀನಿ ನಿನಗೆ, ಧೈರ್ಯವಾಗಿರು ಅಂತೇಳಿ ಒಂದು ಅಭಯ ನೀಡ್ತಾಳೆ. ಸೊ ಈ ಥರದ್ದು ಸಿಚುವೇಶನ್ನೆಲ್ಲ ನಮ್ಮ ಕನ್ನಡದ ಕವಯಿತ್ರಿ ನಾಗಭೂಷಣ್ ಅವರು ಎಷ್ಟು ಸೊಗಸಾಗಿ ಬರೆದಿದ್ದಾರೆ ಅಂದರೆ ಸ್ನೇಹಿತರೆ, ನನಗೆ ಆ ಸಾಲುಗಳು ನೆನಪಾದಂಗೆಲ್ಲ ನನಗೆ ಹೃದಯ ಹಿಂಡ್ದಂಗೆ ಆಗುತ್ತೆ. ನಿಮಗೂ ಒಂದು ಸಲ ಹೇಳಬೇಕಂತಿದ್ದೀನಿ.